ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇದು ಒಂದು ಸ್ಯಾರಿ ಆರ್ಡರ್ ಇದೆ. ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ಆಯಿಲ್ ರೆಡ್ ಇದೆ, ಸೆಲ್ಫ್ ಕಲರು. ನೋಡಿ, ಇದಕ್ಕೆ ಒಂದು ಸಿಂಪಲ್ ಆಗಿರೋ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗಂತ ಒಂದು ಕ್ರೋಶ ಡಿಸೈನ್ ತೋರಿಸ್ತೀನಿ. ಈ ಕ್ರೋಶ ಡಿಸೈನ್ಗೆ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. 8 ಎಳೆ ತೊಗೊಂಡಿದ್ದೀನಿ, ರೆಡ್ ಕಲರಲ್ಲೇ ಹಾಕ್ತಾಯಿದ್ದೀನಿ. ನಂತರ ಈ ಬೀಡನ್ನು ತೊಗೊಂಡಿದ್ದೀನಿ. ಇದು ನೋಡಿ, ನಾನು ರೆಗ್ಯುಲರಾಗಿ ಯಾವಾಗಲೂ ಟ್ಯಾಟಿಂಗ್ಗೆ ಯೂಸ್ ಮಾಡ್ತೀನಲ್ಲ ಬೀಡು, ಅದಕ್ಕಿಂತ ಇದು ನಾನು ಯಾವಾಗಲೂ ಟ್ಯಾಟಿಂಗಿಗೆ ಯೂಸ್ ಮಾಡೋ ಬೀಡು. ಇದು ಇವಾಗ ಬಳಸೋದು. ಇದಕ್ಕಿಂತ ಒಂದು ಸೈಜು ಜಾಸ್ತಿ ಇದೆ ನೋಡಿ. ಈ ಬೀಡನ್ನು ತೊಗೊಂಡಿದ್ದೀನಿ. ಇದು ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ ನೋಡಿ. ಫ್ರೆಂಡ್ಸ್, ಇದು ಕಸ್ಟಮರು ಬೇರೆಯವ್ರ ಹತ್ರ ಸ್ಯಾರಿ ಜಿಗ್ಜಾಗ್ ಮಾಡಿಸಿದ್ದಾರೆ. ಈ ಥರ ಮಾಡಬೇಡಿ. ಕುಚ್ಚು ಹಾಕೋದಕ್ಕೆ ಸ್ಟ್ರೈಟಾಗಿರಬೇಕು. ಜಿಗ್ಜಾಗು ಸ್ಟ್ರೈಟಾಗಿದ್ದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಕುಚ್ಚು ಹಾಕೋದು. ಇಲ್ಲಾಂದರೆ ಕುಚ್ಚು ನೋಡಿ, ಇವಾಗ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದು ಹಾಗೆ ಉಳ್ಕೊಂಬಿಡುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಹಾಕೋದಕ್ಕೆ ಬರ್ತಿಲ್ಲ, ಹಾಕೋದಕ್ಕೆ ಬರೋಲ್ಲ ಕುಚ್ಚು. ಅವರು ಕ್ರಾಸಾಗೆ ಮಾಡಿ ಮಡ್ಚಿಬಿಟ್ಟಿದ್ದಾರೆ ಜಿಗ್ಜಾಗ್ ಮಾಡೋದು. ಸೊ ಹಾಗಾಗಿ ನೀವು ಸ್ಟ್ರೈಟಾಗೆ ಜಿಗ್ಜಾಗ್ ಮಾಡಿ. ಕುಚ್ಚು ಹಾಕೋಕ್ಕೆ ಸ್ಟ್ರೈಟಾಗಿರಬೇಕು ಜಿಗ್ಜಾಗು. ಎಡ್ಜಲ್ಲಿ ಈ ಎಡ್ಜು ಮತ್ತು ಲಾಸ್ಟ್ ಆ ಕಡೆ ಎಡ್ಜಲ್ಲಿ 2 ಸಲ ಮಾಡಿದ್ರೆ ಅದು ಸ್ಟ್ರೈಟಾಗಿ ಬರುತ್ತೆ. ಸ್ವಲ್ಪ ದಪ್ಪನೂ ಇರಬೇಕು ಯಾವಾಗಲೂ ಕುಚ್ಚು ಹಾಕೋಕ್ಕೆ ನೋಡಿ. ಈಗ 8 ಎಳೆ ದಾರ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ. ಸಿಂಪಲ್ಲಾಗಿದೆ. ಇದು ಅರೌಂಡು ಒಂದು 300 to 350ಗೆ ಚಾರ್ಜ್. ಒಂದು 300 to 350ಗೆ ಯಾರಾದರೂ ಬೇಗ ಅರ್ಜೆಂಟಿಗೆ ಒಂದು ಕುಚ್ಚು ಹಾಕ್ಕೊಡಿ ಅಂದರೆ ನೀವು ಆವಾಗ ಈ ಡಿಸೈನ್ನ ಹಾಕ್ಬೋದು. ನೀವು ಇದ್ರ ಬದಲು ಇದೇ ಸೈಜಲ್ಲಿ ಕ್ರಿಸ್ಟಲ್ ಬೇಕಾದ್ರೂ ತೊಗೋಬೋದು. ಕಲರ್ ಕ್ರಿಸ್ಟಲು, ಕಲರ್ ಬೀಡ್ ಬರುತ್ತೆ. ಈ ಸೈಜಲ್ಲೇ ತೊಗೊಂಡ್ರೆ ಬೆಟರ್ ಬೀಡು. ಇದಕ್ಕಿಂತ ದೊಡ್ಡ ಬೀಡು ಅಷ್ಟೊಂದು ಸೂಟ್ ಆಗೋಲ್ಲ ಇದಕ್ಕೆ ನೋಡಿ. ಇಲ್ಲಿ ಸ್ಟಾರ್ಟಿಂಗು ನಾನು ಫಸ್ಟು ಕುಚ್ಚು ಹಾಕೋದಕ್ಕೆ ಆಪ್ಷನ್ ಬಿಟ್ಕೊತೀನಿ. 3 ಚೈನ್ ಹಾಕಿದ್ದೀನಿ. 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಸೂಜಿ ಮೇಲೆ 2 ಸರ್ತಿ ದಾರ ತೊಗೊತಿದ್ದೀನಿ. ಡಬಲ್ ಕ್ರೋಶ, ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ ನೋಡಿ. ತ್ರಿಬಲ್ ಕ್ರೋಶ ಇಟ್ಕೊಂಡು ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಒಂದು 1/2 ಇಂಚು ಈ ಸಿಂಗಲ್ ಕ್ರೋಶ ಹಾಕ್ಕೊಂಡು ಇಲ್ಲಿಂದ ಒಂದು 1/2 ಇಂಚಷ್ಟು ಗ್ಯಾಪಲ್ಲಿ ನಾವು ಕ್ರೋಶ ಕಂಬನ ಹಾಕ್ಕೊಳ್ಳೋಣ. 1, 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು. ಇದು ತ್ರಿಬಲ್ ಕ್ರೋಶ 1 ಸರ್ತಿ ಆಯಿತು. ಇದೇ ರೀತಿ ನಾನು ಒಂದೇ ಗ್ಯಾಪಲ್ಲಿ ನೋಡಿ, ಇದೇ ಗ್ಯಾಪಲ್ಲಿ ನಾನು 4 ಕಂಬಗಳನ್ನು ಹಾಕ್ಕೊತೀನಿ. 2ರಲ್ಲೊಂದು, 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 3ನೇ ಕಂಬ, 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು. ಮತ್ತು ಸೂಜಿ ಮೇಲೆ 2 ಸಲ ದಾರ, ಅದೇ ಗ್ಯಾಪಲ್ಲಿ ಸೂಜಿ ಒಳಗಡೆಯಿಂದ ದಾರ, 2ರಲ್ಲೊಂದು, 2ರಲ್ಲೊಂದು ನೋಡಿ. ಇಲ್ಲಿ 4 ಕಂಬ ಆಯಿತು. ತ್ರಿಬಲ್ ಕ್ರೋಶ ಕಂಬ 4 ಹಾಕಿದ್ದೀನಿ. ಈಗ ಒಂದು ಬೀಡನ್ನು ಸೇರಿಸ್ಕೊತಿದ್ದೀನಿ. ಈ ಬೀಡನ್ನು ಹಾಕಿ ನೀವು ಈ ಬೀಡ್ ಬದಲಾಗಿ ನೀವು ಕಲರ್ ಬೀಡು ಸಹ ಹಾಕೋಬೋದು. ಕಲರ್ ಕ್ರಿಸ್ಟಲ್, ಬಟ್ ಇದೇ ಸೈಜ್ ಇದ್ದರೆ ಬೆಟರು. ಇದಕ್ಕಿಂತ ದೊಡ್ಡ ಬೀಡ್ ಅಂದರೆ ಅಷ್ಟೊಂದು ಸೂಟ್ ಆಗೋಲ್ಲ ಈ ಡಿಸೈನ್ಗೆ ನೋಡಿ. ಈ ಬೀಡ್ ಹಾಕಿ ಒಂದು ಚೈನ್ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ನಾನು ಡಬಲ್ ಕ್ರೋಶ ಹಾಕ್ತಿದ್ದೀನಿ. ಈ ಸೈಡು ತ್ರಿಬಲ್ ಕ್ರೋಶ ಹಾಕಿದ್ದೀನಿ, ಈ ಸೈಡ್ ಡಬಲ್ ಕ್ರೋಶ ಹಾಕ್ತೀನಿ. ಯಾಕೆ ಇಲ್ಲಿ ತ್ರಿಬಲ್ ಕ್ರೋಶ ಹಾಕ್ತಿದ್ದೀನಿ ಅಂದರೆ, ಈಗ ಡಬಲ್ ಕ್ರೋಶ ಹಾಕ್ತೀನಲ್ವ, ಈ ಕಡೆನೂ ಡಬಲ್ ಕ್ರೋಶ ಹಾಕಿ ಈ ಕಡೆನೂ ಡಬಲ್ ಕ್ರೋಶ ಹಾಕಿದ್ರೆ ಕಾಣೋದಿಲ್ಲ. ಸೊ ಹಾಗಾಗಿ ಈ ಕಡೆ ತ್ರಿಬಲ್ ಕ್ರೋಶ ಹಾಕಿದ್ದೀನಿ. ಇವಾಗ ನಾನು ಹಾಕೋದು ಡಬಲ್ ಕ್ರೋಶ. ಸೂಜಿ ಮೇಲೆ 1 ಸರ್ತಿ ದಾರ ತೊಗೊಂಡು ನೋಡಿ, ಈ 4 ಕಂಬ ಇದ್ದಾವಲ್ಲ, ಈ 4 ಕಂಬದೊಳಗಡೆಯಿಂದ ದಾರನ ತೊಗೊಂಡು ಕ್ರೋಶದಿಂದ ಸ್ವಲ್ಪ ಎಳ್ಕೊಂಡು ನೋಡಿ, ಮತ್ತು 2ರಲ್ಲೊಂದು, 2ರಲ್ಲೊಂದು, ಇದು ಡಬಲ್ ಕ್ರೋಶ. ಇದೇ ರೀತಿ ಈ 4 ಕಂಬಗಳನ್ನ ಸೇರಿಸಿ ಮತ್ತೆ ನಾನು ಡಬಲ್ ಕ್ರೋಶ ಕಂಬ ಹಾಕ್ತಾಯಿದ್ದೀನಿ. 2, 3, 4
ನೋಡಿ 4 ಆಯಿತು. ಇದು ಇಂಟು ಮಾರ್ಕ್ ಥರ ಕಾಣುತ್ತೆ ನೋಡಿ. ಇದು ಕ್ರಾಸಾಗಿ ಹಾಕ್ಬಿಟ್ಟು ಅದರೊಳಗಡೆ ಆ 4 ಕಂಬದ ಒಳಗಡೆಯಿಂದ ಮತ್ತೆ ಈ 4 ಕಂಬ ಹಾಕಬೇಕು ನೋಡಿ. ಇಲ್ಲಿ 4 ಡಬಲ್ ಕ್ರೋಶ ಹಾಕಿದ್ದೀನಿ. ನಾನು ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊತೀನಿ 5. ಆ ಕಡೆ 4 ಈ ಕಡೆ 5 ಹಾಕ್ತೀನಿ. ಆ ಕಡೆ ಟ್ರಿಬಲ್ ಕ್ರೋಶ, ಈ ಕಡೆ ಡಬಲ್ ಕ್ರೋಶ ನೋಡಿ. ಇಲ್ಲಿ ನಾನು ಈ ಕಡೆ 5 ಕಂಬ ಹಾಕಿದ್ದೀನಿ, ಡಬಲ್ ಕ್ರೋಶದಲ್ಲೇ 5 ಕಂಬ ಹಾಕಿದ್ದೀನಿ. ಏಕೆಂದರೆ ಅದು ಸ್ವಲ್ಪ 4 ಕಂಬ ಹಾಕಿದ್ರೆ ಆರ್ಚು ಕಂಪ್ಲೀಟಾಗಿ ಫಿನಿಶ್ ಆಗೋಲ್ಲ. ಸೊ ಹಾಗಾಗಿ 5 ಕಂಬ, ಒಂದು ಎಕ್ಸ್ಟ್ರಾ ಕಂಬ ಹಾಕಿದ್ದೀನಿ ನೋಡಿ. ಈ ಕಡೆ ನಾನು ಟ್ರಿಬಲ್ ಕ್ರೋಶ ಹಾಕಿದ್ದೀನಿ. ಟ್ರಿಬಲ್ ಕ್ರೋಶ ಹಾಕಿದ್ರೆ ಈ ಥರ ಶೇಪ್ ನೀಟಾಗಿ ಬರುತ್ತೆ. ಡಬಲ್ ಕ್ರೋಶನೇ ಹಾಕಿದ್ರೆ ಈ ಡಿಸೈನ್ ಒಳಗಡೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಸೈಡು ಟ್ರಿಬಲ್ ಕ್ರೋಶ ಹಾಕಿದ್ದೀನಿ ನೋಡಿ. ಈಗ ಅದು ನೀಟಾಗಿ ಫಿನಿಶಿಂಗ್ ಕಾಣಿಸ್ತಿದೆ. ಇದೇ ರೀತಿ ಸಿಂಪಲ್ಲಾಗಿದೆ ಇದು. ನೀವು ಕಲರ್ ಬೀಡು ಸಹ ಬೇಕಾದರೆ ಹಾಕ್ಕೋಬೋದು. ಅದು 3 ಬಿಚ್ಕೊಂಡಿದೆ, 3 ಕಂಬ ಆಗಿದೆ. ಈಗ 4th 1 ಮತ್ತು 5th 1. ಈಗ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ ನೋಡಿ. ಇಲ್ಲಿಗೆ ಬರುತ್ತೆ, ಇದು ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡೋಣ ನೋಡಿ. ಇದು ಟ್ರ್ಯಾಂಗಲ್ ಥರ ಆರ್ಚ್ ಬರುತ್ತೆ ನಮಗೆ. ಈಗ ಇಲ್ಲಿ ನಾನು ಕುಚ್ಚಿಗೆ 4 ಅಥವಾ 3 ಚೈನು, ನಿಮಗೆ ನೋಡಿ ಎಷ್ಟು ಬೇಕು. ದಪ್ಪ ಕಟ್ಟಿದ್ರೆ ಕುಚ್ಚು 4 ಚೈನ್ ಹಾಕ್ಕೊಳ್ಳಿ. ಸಣ್ಣದಾಗಿ ಕುಚ್ಚು ಕಟ್ಟಿದ್ರೆ 3 ಚೈನ್ ಸಾಕಾಗುತ್ತೆ. ಈಗ ಮತ್ತೆ ಸೇಮು ಡಬಲ್ ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು ನೋಡಿ. ಒಂದು 1/2 ಇಂಚು ಇಲ್ಲಿಂದ ಈ ಕ್ರೋಶ ಹಾಕಿದ್ರೆ ಅಲ್ಲಿಂದ ಒಂದು 1/2 ಇಂಚಷ್ಟು ಗ್ಯಾಪಲ್ಲಿ ನಾವು ನೀಡಲನ್ನು ಹಾಕ್ಕೋಬೇಕು. ಸೂಜಿ 2 ಮತ್ತು 2 2 ದಾರಲ್ಲಿ 1. ಇದು ಟ್ರಿಬಲ್ ಕ್ರೋಶ. ಸೂಜಿ ಮೇಲೆ 2 ಸಲ ದಾರ, ಸೇಮ್ ಅದೇ ಗ್ಯಾಪಲ್ಲೇ 2 2 ತುಂಬ ಈಸಿ ಇದೆ. ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ. ಬಟ್ ಇದು ಆರ್ಚು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಇದು ಸ್ಯಾರಿ ಸೇಮ್ ಕಲರ್ ಆಗಿರೋದ್ರಿಂದ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತದೆ ನೋಡಿ. ಕಾಂಟ್ರಾಸ್ಟ್ ಇದ್ರಂತೂ ಇದು ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಪರ್ಫೆಕ್ಟಾಗಿ ಈ ಡಿಸೈನ್ ಕಾಣಿಸುತ್ತೆ. ನಮಗೆ ಒಂಥರ ಆರೋ ಮಾರ್ಕ್ ಥರ ಕಾಣಿಸುತ್ತೆ ನೋಡಿ. ಸೇಮ್ ಮತ್ತು ಟ್ರಿಬಲ್ ಕ್ರೋಶ ಅದೇ ಗ್ಯಾಪಲ್ಲಿ ಮತ್ತು ಸೇಮ್ 4 ಕಂಬ ಹಾಕಿ. ಇದು 4ನೇದು. ಆಯಿತು. ಈಗ ಒಂದು ಬೀಡನ್ನು ಹಾಕಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಮತ್ತು ಡಬಲ್ ಕ್ರೋಶ ನೋಡಿ. ಈ ಡಬಲ್ ಕ್ರೋಶನ ಈ 4 ಕಡೆಯಿಂದ ಈ ಗ್ಯಾಪಲ್ಲಿ 4 ಕಂಬನ ಸೇರಿಸಿ ಡಬಲ್ ಕ್ರೋಶನ ಹಾಕಬೇಕು. ಇಲ್ಲಿ ಕಂಬ ಹಾಕ್ಬೇಕಾದ್ರೆ ಸ್ವಲ್ಪ ಟೈಟಾಗಿ ಎಳ್ಕೊಬೇಡಿ, ಈ ಥರ ಎಳ್ಕೊಬೇಡಿ, ಸ್ವಲ್ಪ ಲೂಸ್ ಬಿಡಿ. ಅಂದರೆ ನಾವು ಈ ದಾರನ ಎಳ್ಕೊಂಡ್ರೆ ಅದು ಲೂಸ್ ಬರುತ್ತೆ. ಎಳ್ಕೊಂಬಿಟ್ರೆ ಅದು ಸ್ವಲ್ಪ ಶೇಪ್ ಇದಾಗ್ಬಿಡುತ್ತೆ. ಲೂಸಾಗಿ ನೋಡಿ, ಈ ಥ್ರೆಡ್ ತೊಗೊತೀವಲ್ಲ ಇದನ್ನು ಲೂಸಾಗಿ ಬಿಟ್ಕೋಬೇಕು ಸ್ವಲ್ಪ. 2 3 4 5 ನೋಡಿ. 5 ಒಂದು ಸೈಡ್ 4, ಒಂದು ಸೈಡ್ 5 ಕಂಬ ಹಾಕ್ತಿದ್ದೀನಿ ನಾನು. ಈಗ ಇದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇದು ಕುಚ್ಚು ಹಾಕೋದಕ್ಕೆ. ನಿಮಗೆ ಕುಚ್ಚು ಬೇಡ ನಮಗೆ ಅಂತ ಅಂದರೆ ಬರೀ ಇದೇ ಥರನೇ ನೀವು ಆರ್ಚನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ಎಲ್ಲೂ ಗ್ಯಾಪ್ ಕೊಡೋದಾಗೆ ಬರೀ ಇದೇ ರೀತಿ ಆರ್ಚನ್ನು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ.
ನೋಡಿ ಇದು ಫುಲ್ಲು ಇದೇ ಥರ ಹಾಕ್ಬಿಟ್ಟು ನಿಮಗೆ ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ತುಂಬ ಈಸಿ ಇದೆ. ಬಟ್ ಫಸ್ಟು ತ್ರಿಬಲ್ ಕ್ರೋಶ ಹಾಕಿದ್ದೀನಿ, ನಾನು 4 ಕಂಬ ಹಾಕಿದ್ದೀನಿ. ಆನಂತರ ನಾನು ಡಬಲ್ ಕ್ರೋಶ ಹಾಕಿದ್ದೀನಿ, 5 ಕಂಬ ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ. ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ಕ್ಯೂಟಾಗಿ ಬಂದಿದೆ ನೋಡಿ. ಈ ಥರ ಬರುತ್ತೆ ಆರ್ಚು. ಅಂದರೆ ನಾನು ಹೇಳಿದ್ನಲ್ವ, ಒಂದು ಸೈಡು ತ್ರಿಬಲ್ ಕ್ರೋಶ, ಒಂದು ಸೈಡ್ ಡಬಲ್ ಕ್ರೋಶ. ತ್ರಿಬಲ್ ಕ್ರೋಶ ಹಾಕಿದ್ರೆ ಈ ಡಿಸೈನ್ ಎಕ್ಸ್ಟ್ರಾ ಬರುತ್ತೆ, ಡಬಲ್ ಕ್ರೋಶ ಹಾಕಿದ್ರೆ ಇದು ಡಿಸೈನ್ ಕಾಣಲ್ಲ ಇದು. ಸೊ ಹಾಗಾಗಿ ಒಂದು ಸೈಡ್ ತ್ರಿಬಲ್ ಕ್ರೋಶ, ಒಂದು ಸೈಡ್ ಡಬಲ್ ಕ್ರೋಶ. ಈ ಥರ ಚಿಕ್ಕದಾಗಿ ಬೇಬಿ ಕುಚ್ಚು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. ಸಿಂಪಲ್ಲಾಗಿ ಬೇಗ ಆಗೋವಂಥದ್ದು, ಒಂದು 1.5 2 ಅವರ್ಸಲ್ಲಿ ಆಗೋಗ್ಬಿಡುತ್ತೆ ಇದು. ಸೊ ಯಾರಿಗಾದ್ರೂ ಅರ್ಜೆಂಟು ಸಿಂಪಲ್ಲಾಗಿರೋ ಒಂದು ಕುಚ್ಚು ಹಾಕಿ ಅಂದರೆ ಈ ಡಿಸೈನ್ನ ಹಾಕ್ಬೋದು. ಹಾಗೆ ಇದು ಒಂದು ಡಿಸೈನ್ ಫ್ರೆಂಡ್ಸ್, ಇದು ಸಿಂಪಲ್ಲಾಗಿದೆ ನೋಡಿ. ಬರೀ ಬೇಬಿ ಕುಚ್ಚು, ಮಧ್ಯದಲ್ಲಿ ಒಂದೊಂದು ಕ್ರಿಸ್ಟಲ್ ಹಾಕಿದ್ದೀನಿ. ಸಿಂಪಲಾಗಿ ಬೇಬಿ ಕುಚ್ಚು ಕಟ್ಟಿ ಅಂದರು, ಒಂದೊಂದು ಕ್ರಿಸ್ಟಲ್ ಆ್ಯಡ್ ಮಾಡಿದ್ದೀನಿ. 2 ಮೈಸೂರು ಸಿಲ್ಕ್ ಸೀರೆನೇ, ಅರ್ಜೆಂಟಲ್ಲಿ ಸಿಂಪಲ್ಲಾಗಿ ಬೇಗ ಆಗೋವಂಥ ಡಿಸೈನ್ಗಳಿವು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಟ್ಯಾಟಿಂಗ್ ಡಿಸೈನ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್.